ಒಂದು ಮಾತಾಡ್ಬಿಡಿ ಮತ್ತಷ್ಟೇ ಆಮೇಲೆ ನನ್ನ ಲೈಫ್ ಇದು. ನೀನು ನಾಳೆ ದಿವಸ ಇನ್ನೂ ಒಂದು ಕೋಟಿ ಬಿಡಮ್ಮ. ಕೊಡು ಅಂತ ಬರ್ತೀಯಾ? ಯಾರು ನಡೀರಿ ಒಂದು 2 ನಿಮಿಷ ಇರಿ. ನನಗೆ ದುಡ್ಡೇ ಬೇಡ, ನಾನೇ ಕಟ್ಟಿದ್ದೀನಿ. ನನಗೆ ದುಡ್ಡೇ ಬೇಡ, ದುಡ್ಡಿಗೋಸ್ಕರ ಅಲ್ಲ, ನಾನು ಹತ್ರನೇ ಇಸ್ಕೊಂಡಿದ್ದಾನೆ ಅವನು. ಸರ್ ನೋಡಿ, ನನ್ನನ್ನ 10 ವರ್ಷ ಪ್ರೀತಿಸಿ ಸಲುಕೆಯಿಂದ ಇದ್ದು ಇದೀಗ ಪ್ರೇಮಿ ಮೋಸ ಮಾಡಿದ್ದಾನೆ ಅಂತ ಆರೋಪಿಸಿ ಮಹಿಳೆಯೊಬ್ಬರು ಮದುವೆ ಮಂಟಪದಿಂದ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಚಿಕ್ಕಮಗಳೂರಲ್ಲಿ ನಡೆದಿದೆ. ಸರ್ ಎಷ್ಟು ಜನ ಏನೇನಿದೆ ಕಾನೂನು ಅನ್ನೋದು ಏನೇನಿದೆ ಎಲ್ಲರಿಗೂ ತಲುಪಲಿ. ಪ್ರತಿಯೊಬ್ಬರಿಗೂ ವುಮೆನ್ ಎಂಪವರ್ಮೆಂಟ್ ಇದೆ, ಮಹಿಳಾ ಆಯೋಗ ಇದೆ, ಮೇಡಮ್ ಚೌಧರಿ ಮೇಡಮ್ ಇದ್ದಾರೆ, ಇವಾಗ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಆಶ್ವಾಸನೆ ನನ್ನಲ್ಲಿದೆ. ದಯಮಾಡಿ ನನಗೆ ನಾನು ಮದುವೆ. ಹೌದು, ಹಾಸನ ಜಿಲ್ಲೆ ಬೇಲೂರು ಮೂಲದ ಅಶ್ವಿನಿ ಅನ್ನೋರು ಚಿಕ್ಕಮಗಳೂರು ನಗರದ ಕಲ್ಯಾಣ ನಗರದ ಶರತ್ ಎಂಬವರನ್ನ ಪ್ರೀತಿಸ್ತಾ ಇರೋದಾಗಿ ಹೇಳ್ಕೊಂಡಿದ್ದಾರೆ. ಆದ್ರೆ ನನಗೆ ಶರತ್ ಮೋಸ ಮಾಡಿ ಬೇರೆ ಹುಡುಗಿ ಜೊತೆ ಮದುವೆ ಆಗಿದ್ದಾನೆ. ನನಗೆ ಆಕೆಗೆ ಮೋಸ ಮಾಡೋ ಉದ್ದೇಶ ಇಲ್ಲ, ನನಗೂ ತಾಳಿ ಕಟ್ಟಲಿ ಅಂತ ಅಶ್ವಿನಿ ಪಟ್ಟು ಹಿಡಿದಿದ್ದಾರೆ. ಅಶ್ವಿನಿ ಕಲ್ಯಾಣ ಮಂಟಪಕ್ಕೆ ಆಗಮಿಸುವ ಮಾಹಿತಿ ಅರಿತಿದ್ದ ವಧು ವರರ ಕುಟುಂಬದವರು ಅದಾಗಲೇ ಮುಹೂರ್ತ ನೆರವೇರಿಸಿ ಮಂಟಪ ಖಾಲಿ ಮಾಡಿ ರೂಮ್ ಸೇರ್ಕೊಂಡಿದ್ರು. ಇದರಿಂದ ಮತ್ತಷ್ಟು ಕುಪಿತಗೊಂಡ ಅಶ್ವಿನಿ ನಾನು ಕಲ್ಯಾಣ ಮಂಟಪದಿಂದ ಹೋಗಲ್ಲ ಅಂತ ಪಟ್ಟು ಹಿಡಿದು ಅಲ್ಲೇ ಕುಳಿತ ಪ್ರಸಂಗ ಕೂಡ ನಡೆಯಿತು. ಕೊನೆಗೆ ಮಾಧ್ಯಮದವರ ಜೊತೆ ಮಾತನಾಡಿದ ಅಶ್ವಿನಿ, ಕೊಟ್ಟಿದ್ದೀನಿ, ಹಾಗಾಗಿ ನಾನು ದುಡ್ಡು ಬೇಡ ಸರ್, ನನಗೆ ನ್ಯಾಯ ಬೇಕು. ಎಲ್ಲರ ಸಮ್ಮುಖದಲ್ಲೂ ಅವ್ರ ಗುರುಗಳನ್ನ ಏನಿದ್ದಾರೆ ಅವ್ರು ಬರಬೇಕು ಸರ್. ಅವ್ರ ಕಮ್ಯುನಿಟಿ ಗುರುಗಳೇನಿದ್ದಾರೆ ಅವ್ರು ಬಂದು ತಪ್ಪಾಗಿರೋದಕ್ಕೆ ನ್ಯಾಯ ಕೊಡಬೇಕು. ಖಂಡಿತ ದುಡ್ಡು 1 ರೂಪಾಯಿ ಮುಟ್ಟಲ್ಲ ಸರ್, ನನಗೆ ಅವಶ್ಯಕತೆ ಇಲ್ಲ. ನಾನು ದುಡ್ದು ನಾನು ಬದುಕೋದನ್ನ ಕೆಪಾಸಿಟಿ ನನಗಿದೆ, ದುಡ್ಡಿಗೋಸ್ಕರ ಇದೆಲ್ಲ ಮಾಡ್ತಾ ಇಲ್ಲ. 1 ರೂಪಾಯಿ ಮುಟ್ಟಲ್ಲ. ನನ್ನ ಸಮಾಜದಲ್ಲಿ ಇವತ್ತು ಆಲ್ರೆಡಿ ಮೀಡಿಯಾ ಮುಂದೆ ಎಲ್ಲ ಬಯಲಾಗಿದೆ. ನನ್ನನ್ನು ಯಾರು ಕೂಡ ಮದುವೆ ಆಗೋಕ್ಕಾಗಲ್ಲ. ಇವನಿಂದನೇ ಲೈಫ್ ಕರೆಕ್ಷನ್ ಆಗಬೇಕು. ಮಿಸ್ಟೇಕ್ ಆಗಿರೋದು ಇವನಿಂದನೇ ಸರಿ ಆಗಬೇಕು. ನನಗೆ ನ್ಯಾಯ ಬೇಕು, ಯಾವುದೇ ದುಡ್ಡು ಬೇಡ, ದುಡ್ಡಿಗಾಗಿ ನಾನು ಇಲ್ಲಿಗೆ ಬಂದಿಲ್ಲ, ಕಾನೂನು ಹೋರಾಟ ನಡೆಸೋದಾಗಿ ತಿಳಿಸಿದ್ರು. ಈ ಕುರಿತು ಶರತ್ ಹಾಗೂ ಅವರ ಕುಟುಂಬಸ್ಥರ ಪ್ರತಿಕ್ರಿಯೆಗೆ ಮಾಧ್ಯಮದವರು ಪ್ರಯತ್ನ ಪಟ್ಟರು. ಯಾವುದೇ ರಿಯಾಕ್ಷನ್ ನೀಡೋದಕ್ಕೆ ಹಿಂದೇಟು ಹಾಕಿದ್ರು. ತಾಳಿ ಕಟ್ಟಾಗೋಗಿದೆ, ನಿನ್ನೆ ಬಂದು ಕಂಪ್ಲೇಂಟ್ ಆಗಿದೆ, ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಅವನು ಮದುವೆ ಆಗ್ತೀನಿ ನಾನು ಅಂತ ಆಲ್ರೆಡಿ ಹೇಳಿಕೆ ಕೊಟ್ಟಾಗಿದೆ. ಬಟ್ ಇಲ್ಲಿ ಬಂದ ತಕ್ಷಣ ಅವ್ರ ಮನೆಯವರೆಲ್ಲ ಸೇರಿಕೊಂಡು ಇಲ್ಲ ನಿಮ್ಮ ಮದುವೆ ಆಗಂಗಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು ನನಗೆ ಫುಲ್ ಎಳೆದಾಡಿ ಇದೆಲ್ಲ ಪೇಯ್ನ್ ಆಗಿದೆ, ನನಗೆ ಹ್ಯಾರಾಸ್ ಮಾಡಿದ್ದಾರೆ ನನಗೆ. ಮತ್ತು ಈಗ ಆಲ್ರೆಡಿ ಇಂತಾಗಿ ಮದುವೆ ಆಗಿ ಮೀಡಿಯಾದವ್ರು ಯಾರು ಬರೋಕ್ಕೆ ಬಿಡ್ತಾರೆ, ಡೋರೆಲ್ಲ ಲಾಕ್ ಮಾಡಿ ಹಾಕ್ತಿದ್ರು. ಈಗ ಪೊಲೀಸ್ ಸಪೋರ್ಟ್ ತೊಗೊಂಡು ನಾನು ಒಳಗಡೆ ಇದ್ದೀನಿ. ಮತ್ತು ನ್ಯಾಯ ಬೇಕು ಸರ್, ನನಗೆ ದುಡ್ಡು ಅಂತ ಎಲ್ಲ ಹೇಳ್ತಿದ್ದಾರೆ, ನಾನೇ ಕೊಟ್ಟಿದ್ದೀನಿ. ಹಾಗಾಗಿ ನಾನು ದುಡ್ಡು ಬೇಡ ಸರ್, ನನಗೆ ನ್ಯಾಯ ಬೇಕು. ಎಲ್ಲರ ಸಮ್ಮುಖದಲ್ಲೂ ಅವ್ರ ಗುರುಗಳನ್ನ ಏನಿದ್ದಾರೆ ಅವ್ರು ಬರಬೇಕು ಸರ್. ಅವ್ರ ಕಮ್ಯುನಿಟಿ ಗುರುಗಳೇನಿದ್ದಾರೆ ಅವ್ರು ಬಂದು ತಪ್ಪಾಗಿರೋದಕ್ಕೆ ನ್ಯಾಯ ಕೊಡಬೇಕು. ಖಂಡಿತ ದುಡ್ಡು 1 ರೂಪಾಯಿ ಮುಟ್ಟಲ್ಲ ಸರ್, ನನಗೆ ಅವಶ್ಯಕತೆ ಇಲ್ಲ. ನಾನು ದುಡ್ದು ನಾನು ಬದುಕೋದನ್ನ ಕೆಪಾಸಿಟಿ ನನಗಿದೆ, ದುಡ್ಡಿಗೋಸ್ಕರ ಇದೆಲ್ಲ ಮಾಡ್ತಾ ಇಲ್ಲ. 1 ರೂಪಾಯಿ ಮುಟ್ಟಲ್ಲ. ನನ್ನ ಸಮಾಜದಲ್ಲಿ ಇವತ್ತು ಆಲ್ರೆಡಿ ಮೀಡಿಯಾ ಮುಂದೆ ಎಲ್ಲ ಬಯಲಾಗಿದೆ. ನನ್ನನ್ನು ಯಾರು ಕೂಡ ಮದುವೆ ಆಗೋಕ್ಕಾಗಲ್ಲ. ಇವನಿಂದನೇ ಲೈಫ್ ಕರೆಕ್ಷನ್ ಆಗಬೇಕು. ಮಿಸ್ಟೇಕ್ ಆಗಿರೋದು ಇವನಿಂದನೇ ಸರಿ ಆಗಬೇಕು. ನನಗೆ ಇವ್ರಿಗೊಂದು ನ್ಯಾಯ ಕೊಡಿಸಿ. ಅವಳನ್ನ ಮದುವೆ ಆಗಿರೋದು ಅದು ಅವ್ನ ಹಣೆ ಬರಹ ಗೊತ್ತಿಲ್ಲ. ಅವಳಿಗೂ ಲೈಫ್ ಕೊಟ್ಟಿದ್ದಾನೆ, ನಾನು ಅವಳ ಲೈಫ್ ಪಾಪ ಇನ್ನೊಬ್ರು ಹೆಣ್ಮಗಳ ಲೈಫ್ನ ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ. ನನಗೂ ಹಾಗೆ ತಾಳಿ ಕಟ್ಟಿ ನನ್ನ ಜೀವನಕ್ಕೆ ಒಂದು ದಾರಿ ಮಾಡಬೇಕು ಅಂತ ನಾನು ಕೇಳ್ಕೊತಿರೋದು ಸರ್. ಸ್ಟ್ರಾಂಗ್ ಆಗಿ ಮೀಡಿಯಾಗೆ ನಾನೇ ರಿಕ್ವೆಸ್ಟ್ ಮಾಡಿರೋದು ಸರ್, ಇವತ್ತೇ ಆಗಬೇಕು ಸರ್, ಇವತ್ತೇ ನ್ಯಾಯ ಸಿಗಬೇಕು. ನನಗೆ ಸಮಾಜದಲ್ಲಿ ನ್ಯಾಯ ಇದೆ ಅನ್ನೋದನ್ನ ಖಂಡಿತ ಮೀಡಿಯಾದ ಟ್ರಾನ್ಸ್ಪರೆನ್ಸಿ ಗೊತ್ತಾಗಬೇಕು. ಈಗ ನೀವು ಇಲ್ಲಿಗೆ ಬಂದಾಗ ನಿಮಗೆ ದುಡ್ಡು ಕೊಡ್ತೀವಿ, ಸೆಟಲ್ಮೆಂಟ್ ಹೇಳಿದ್ರು ಸರ್. ಒಂದಿಬ್ರು ಬಂದ್ಬಿಟ್ಟು ನಿನ್ಗೆ ಎಷ್ಟು ಬೇಕಮ್ಮ ದುಡ್ಡು, ನಾನು ಇತ್ಯರ್ಥ ಮಾಡ್ತೀನಿ, ಕಾಂಪ್ರಮೈಸ್ ಆಗೋಣ, ದಯಮಾಡಿ ಮರ್ಯಾದೆ ತೆಗಿಬೇಡಿ, ಮಾತಾಡಬೇಡಿ ಜೋರಾಗಿ ಅಂತೆಲ್ಲ ಬಂದು ಸಪೋರ್ಟ್ ಮಾಡಿದ್ರು ಸರ್. ಈ ಒಂದಿಬ್ರು ಬಂದ್ರು, ಈ ಕಡೆ ಹೋಗಿದ್ದಾರೆ ಅವರು. ಬಟ್ ನಾನು ಅದಕ್ಕೆ ಒಪ್ಪಿಲ್ಲ. ನನಗೆ 1 ರೂಪಾಯಿ ದುಡ್ಡು ಬೇಡ, ನಾನು ಸತ್ತೋಗ್ಬಿಡ್ತೀನಿ. ಇಲ್ಲಿ 1 ರೂಪಾಯಿ ನಾನು ತಗೊಳ್ಳಲ್ಲ ಸರ್. ನನ್ನ ತೀರ್ಮಾನ ಅವ್ನು ನನಗೆ ಮದುವೆ ಆಗ್ಬೇಕಷ್ಟೇ, ಅಷ್ಟೇ ಫೈನಲ್. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.